ವಾಹ್ ಏನು ಲೊಕೇಶನ್ ಇದೆ. कॉलेज गए बाढ़ में, मैं आ गई पहाड़ में. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬಂದೀನಿ ಒಂದು ಪ್ರಸ್ಥಭೂಮಿಗೆ. ಅಂದರೆ ಇಲ್ಲಿ ನೋಡ್ರಿ, ಒಂದು ಗುಡ್ಡದ ಮೇಲೆ ಈ ರೀತಿಯಾಗಿ ಖಾಲಿ ಖಾಲಿ ಜಾಗ ಇರ್ತೈತಲ್ಲ, ಇದಕ್ಕೆ ಪ್ರಸ್ಥಭೂಮಿ ಅಂತಾರೆ. ಪ್ರಸ್ಥಭೂಮಿ ಅಂದರೆ ಮತ್ತೊಂದು ಏನು ಇರೋದಿಲ್ಲ, ಇದಷ್ಟೇ. ಇಲ್ಲಿ ನೋಡ್ರಿ, ನನ್ನ ಹಿಂದೆ ಎಷ್ಟು ಮಸ್ತ್ ಚಂದ ವ್ಯೂ ಕಾಣಕತ್ತೈತಿ. ಇವತ್ತಿನ ವಿಡಿಯೋದಾಗ ನಾನು ಒಂದು ಘಾಟಿಗೆ ಬಂದೀನಿ. ಈ ಘಾಟಿಗೆ ಒಂದು 7-8 ರೌಂಡ್ ಹೊಡಿದೈತಿ. ಅಲ್ಲೇ ನಮಗೆ ಇಷ್ಟು ಚಂದ ವ್ಯೂ ಕಾಣ್ತಿತ್ಲ. ಇವತ್ತಿನ ವಿಡಿಯೋದಾಗ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ಬಂದೀನಿ. ನಿಮಗೂ ಇದನ್ನ ತೋರಿಸ್ತೀನಿ ಬರ್ರಿ. ಮೊದಲ ಘಾಟ್ ಸೆಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನನಗೆ ಕೆಟ್ಟ ಹಸುಗ್ಯಾವ. ಮನೆ 5 ಗಂಟೆಗೆ ಬಿಟ್ಟೀನಿ, ಈಗ 10 ಗಂಟೆ ಆಗೈತಿ. ನಾಷ್ಟಾ ಟೈಮಿಂಗ್ ಅಂತ ಆಗೈತಿ. ಇಲ್ಲಿ ಗುಡ್ದಾಗಂತ್ರ ಏನು ಸಿಗೋದಿಲ್ಲ ಗೊತ್ತೈತಿ. ಅನ್ನತ್ತೆ ಮನೆಯಿಂದಲ ನಾನು ನಾಷ್ಟಾ ತೊಗೊಂಬಂದೀನಿ. ಮೊದಲು ನಾಷ್ಟಾ ತಿನ್ನೋನು, ಆಮೇಲೆ ಜರ್ನಿನ ಸ್ಟಾರ್ಟ್ ಮಾಡೋನು. ಇದು ನೋಡ್ರಿ, ಭತ್ತದ ಹೊಲ. ನಾನಂತರ ಫಸ್ಟ್ ಟೈಮ್ ನೋಡಾತೀನು. ಯಾಕಂದ್ರೆ ನಮ್ಮ ಕಡೆ ಜೋಳ, ಗೋಧಿ ಈ ರೀತಿಯಾಗಿ ಜಾಸ್ತಿ ಬೆಳಿತಾರು. ಭತ್ತ ಇದು ಬೆಳ್ಯಾಕ ನಮ್ಮ ಕಡೆ ನೀರು ಇರೋದಿಲ್ಲ, ಕುಡಿಯಾಕ ನೀರು ಇರೋದಿಲ್ಲ. ಇನ್ನು ಭತ್ತ ಬೆಳ್ಯಾಕ ಎಲ್ಲಿ ನೀರು ತಗೊಂಡ್ಬರ್ಬೇಕು. ಇಲ್ಲಿ ನೋಡ್ರಿ ಅಂತ ಬರ್ರಿ ಐತಿ. ನಾನಂತರ ಫಸ್ಟ್ ಟೈಮ್ ನೋಡಾತೀನಿ. ವಾಹ್ ಏನು ಲೊಕೇಶನ್ ಇದೆ. ಇದು ಲೊಕೇಶನ್ ಹೆಸರು ಏನಂದ್ರೆ ಗುಡೆ ಮತ್ತು ಪಾಚಗನಿ 2 ಊರ್ದವ ನಡು ಒಂದು ಘಾಟ್ ಐತಿ. ಈ ಘಾಟ್ ಸುತ್ತಮುತ್ತ ಈ ರೀತಿಯಾದಂಥ ಮಸ್ತ್ ವ್ಯೂ ಐತಿ. ಇದೇ ಗುಡೆ ಪಾಚಗನಿ ಪಟಾರ್ ಅಂದ್ರೆ ಒಂಥರ ಪ್ರಸ್ಥಭೂಮಿ. ಮತ್ತು ಇಲ್ಲಿನ ಜನ ಎಷ್ಟು ಶಾಣೆ ಅದಾರಂದ್ರೆ ಗುಡ್ಡದಾಗೂ ಸಕಟ್ ಬಿಟ್ಟೇ ಇಲ್ಲ, ರೈಸ್ ಫಾರ್ಮಿಂಗ್ ಮಾಡಿದ್ದಾರೆ. ಅದು ಹೆಂಗಂದ್ರೆ ಸ್ಟೆಪ್ ವೈಸ್ ಇಲ್ಲ ಐತೆ ನೋಡ್ರಿ. ಈ ಥರ ಸ್ಟೆಪ್ ಮಾಡ್ಕೊಂಡ್ಬಿಟ್ರೆ ಅವ್ರ ಅಲ್ಲಿ ರೈಸ್ ಫಾರ್ಮಿಂಗ್ ಮಾಡಾಕತ್ತಾರೆ. ನನಗೆ ನೋಡಿ ಒಂಥರ ಅಜ್ಜೀಬ್ ಆಗಿಬಿಡ್ತು. ಒಂದಿಟ್ಟು ಜಾಗನೂ ಬಿಡೋದಿಲ್ಲ ಅಂತಾರೆ ಇವ್ರ. ನಾನಿತ್ತೀನಿ ಇನ್ನು ಸೆಕೆಂಡ್ ಪಾಯಿಂಟ್ದಾಗ. ಇನ್ನು ಇದೇ ರೀತಿ ಇನ್ನೂ 2-3 ಪಾಯಿಂಟ್ ಅದಾವು. ಮತ್ತು ಇಲ್ಲಿ ನೋಡ್ರಿ ವಿಂಡ್ ಮಿಲ್ಸ್. ಲಾಸ್ಟ್ ಅಲ್ಲಿ ಭೀ ಹೋಗುನು ವಿಂಡ್ ಮಿಲ್ ಕೆಳಗಡೆ. ಮಸ್ತ್ ಐತಿಲ್ಲ ವ್ಯೂ. ಸ್ಟೆಪ್ ಅಲ್ಲಿ ಭೀ ಮಾಡಿಟ್ಟಿದ್ದಾರೆ. ರೈಸಿನ ಹಾಕಿಲ್ಲ, ಬಟ್ ಸ್ಟೆಪ್ ರೆಡಿ ಮಾಡಿ ಅಂತ ಇಟ್ಟಿದ್ದಾರೆ. ಇದು ಊರು ಐತ್ಲ, ಇದು ಸಾವಂತವಾಡಿ. ಇಲ್ಲಿ ಇದ್ದವ್ರದ್ದು ಜಿಂದಗಿ ಮಸ್ತ್ ಐತಿ. ಇಂಟರ್ನೆಟ್ ಇಲ್ಲ, ಏನಿಲ್ಲ, ನಿವಾಂತ್. ನಮ್ಮದು ಮನೆ ಇಲ್ಲೇ ಇದ್ದಿದ್ರೆ ಎಂಥ ಭಾರಿ ಆಗ್ತಿತ್ತು. ನಿವಾಂತ್ ಇರ್ತಿದ್ವಿ ನಾವು ಭೀ. ಇಲ್ಲೇ ರೈಸ್ ಫಾರ್ಮಿಂಗ್ ಮಾಡ್ಕೋತ. ಈ ಖಾಲಿ ಲೊಕೇಶನ್ ನೋಡಿ ನನಗೆ ಹೆಂಗೆ ಅನ್ಸಾಕತೈತೆ ಅಂದ್ರೆ ಈ ರೀತಿ ಹೊಡ್ಕೋತ ಎಲ್ಲ ಲೊಕೇಶನ್ ನೋಡ್ಬೇಕು ಅನ್ಸಾಕತೈತಿ. ಕೋಟಿ ರೂಪಾಯಿ ಕೊಟ್ರು ಇಂಥ ಪೀಸ್ ಎಲ್ಲಿ ಸಿಗೋದಿಲ್ಲ. ನೆಮ್ಮದಿ ಸಿಗ್ಬೇಕಂದ್ರೆ ಗುಡ್ಡದಾಗ ಬರಲೇಬೇಕು. ಇದೇನು ಹಾಕಿದರು, ಸೆಲ್ಫಿ ಪಾಯಿಂಟ್. ನಾವು ಒಂದು ಸೆಲ್ಫಿ ತಗೊಂಡು ಇಲ್ಲೆಲ್ಲ ಇಲ್ಲಿ ತಗೊಂಡು ಹಿಂಕಾಣಿಕೊಂಡು ಘಾಟ್ ಅಂತ ಹೇಳಾಕತ್ತೀನಿ. ಅದ್ರ ಹೆಸರು ಶಿರ್ಸಟ್ವಾಡಿ ಘಾಟ್. ಹೀಗೆ ಬೋರ್ಡ್ ನೋಡಿ ನಾನು ಹಿಂಕಾಣಿಕೊಂಡು ಜಸ್ಟ್ ಘಾಟ್ ಅಂತ ಅಟ್ಟ ಹೇಳಾಕತ್ತೀನಿ. ಈ ಕಡೆ ನೋಡ್ರಿ, ಈ ಕಡೆದು ಭೀ ನಜಾರ ಮಸ್ತ್ ಐತಿ. ರೀಸೆಂಟ್ಲಿ ಒಂದು ಹಿಂದಿದಾಗ ರೀಲ್ಸ್ ವೈರಲ್ ಆಗೈತೆ. ಯಾವುದಂದ್ರೆ ನನ್ನ ಸ್ಟೈಲ್ದಾಗ ಹೇಳ್ತೀನಿ ಕೇಳ್ರಿ. कॉलेज गए बाढ़ में, मैं आ गई पहाड़ में. ನನ್ನ ಹಿಂದಿಂದ ಇಲ್ಲಿಂದ ವ್ಯೂ ರೇ ಜಬರ್ದಸ್ತ್ ಐತಿ.
ಸ್ಟೇಷನ್ ಎಲ್ಲೈತೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಶಿರಾಳ ತಾಲೂಕದಲ್ಲಿರೋ ಸಾವಂತವಾಡಿ ತಿಂಕಾ ಊರು ತೋರಿಸಿಲ್ಲ, ಅಲ್ಲೇ ಐತಿದ್ದು. ಗುಡೆ ಪಾಚಗಣಿ ಎರಡು ಊರು ನಡು ಇರುವಂತಹ ಇದು ಘಾಟ. ಇದ್ರಾಗ ಬ್ಯೂಟಿಫುಲ್ ಆದಂತಹ ಇದು ನೇಚರ್ ವ್ಯೂ ಐತಿ ಅಂತ. ಇದಕ್ಕೇನಂತಾರಂದ್ರೆ ವಿಂಡ್ ಮಿಲ್ಸ್ ಪ್ಲೇಟೋ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಇದು ಏರಿಯಾದಾಗ ಬಹಳಷ್ಟು ವಿಂಡ್ ಮಿಲ್ಸ್ ಅದಾವೆ. ಸೊ ಹಾಗಾಗಿ ವಿಂಡ್ ಮಿಲ್ಸ್ ಪ್ಲೇಟೋ ಅಂತ ಇದಕ್ಕೆ ಕರೀತಾರೆ. ಪುಸ್ತಕದಾಗ ಕಲಿಯಾಗಿದ್ದು ಹೇಳ್ತಿದ್ರು, ವಿಂಡ್ ಮಿಲ್ಸ್ದಿಂದ ಸೌಂಡ್ ಪೊಲ್ಯೂಷನ್ ಆಗ್ತೈತೆ ಅಂತ ಹೇಳಿ. ನಾನು ಕ್ವಶನ್ಗೆ ಆನ್ಸರ್ ಬರ್ದೀನಿ, ಬಟ್ ಹಂಗೆ ಸುಮ್ಮ ಮಾರ್ಸಲ್ಲ ಬರ್ದಿದ್ನಿ. ನನಗೆ ನಿಜ ಅನ್ಸಿರ್ಲಿಲ್ಲ ಇದೇನು ಶಬ್ದ ಮಾಲಿನ್ಯ ಉಂಟು ಮಾಡ್ತೈತತ್ತ. ಇಲ್ಲಿ ಇಷ್ಟು ಡಿಸ್ಟೆನ್ಸ್ನಾಗ ನಿಂತಿನ ಖರೆ ತಲೆ ಬೌ ಅಲ್ಲಾಕತೈತಿ, ಅಷ್ಟು ಆವಾಜ್ ಮಾಡಾಕತ್ತಾವ ಇವ. ಮತ್ತು ಇದ್ರ ಕೆಳಗೆ ಹೋದ್ರೆ ಮುಗ್ದ ಹೋಯ್ತಿ, ತಲೆ ಕೆಟ್ಟ ಬಿಡ್ತೈತಿ, ಅಷ್ಟು ಕೆಟ್ಟ ಸೌಂಡ್ ಐತಿ ಇದ್ರದ. ನನಗೆ ಗೊತ್ತಿಲ್ಲ ಇದ್ರಾಗ ವಿಡಿಯೋದಾಗ ಎಷ್ಟು ಸೌಂಡ್ ಬರ್ತೈತೋ ಬಿಡ್ತೈತೋ. ಇಲ್ಲಿ ನಾನು ನಿತ್ತಕ್ಕಿದನು ನನಗೆ ಗೊತ್ತೈತಿ ಕೆಟ್ಟ ಸೌಂಡ್ ಬರತೈತಿ. ಈ ಗಾಡ್ದಾಗ ಎಲ್ಲಿ ಒಂದೊಂದು ಕಡೆ ನಿಂತ್ರು ಒಂದು ಹೊಸ ಪಾಯಿಂಟ್ಸ್ ಥರ ವ್ಯೂ ಮಸ್ತ್ ಕಾಣಕತ್ತೈತಿ. ಇಂಕ ಅಲ್ಲಿ ತೋರ್ಸಿನಿ, ಅಲ್ಲಿ ಒಂಥರ ಬೇರೆನೇ ವ್ಯೂ ಇತ್ತು, ಇಲ್ಲಿ ಭೀ ಒಂಥರ ಬೇರೆನೇ ಐತಿ, ಜಬರ್ದಸ್ತ್ ಐತಿ. ನಾನೀಗ ಆ ಘಾಟ್ ಎಲ್ಲ ಮುಗಿಸಿ ಮ್ಯಾಲೆ ಬಂದೀನಿ. ಇಲ್ಲಿ ಮ್ಯಾಲೆ ಬರೋದ್ರಾಗ ಈ ಥರ ಜಂಗಲ್ ಐತಿ ನೋಡ್ರಿ. ಸುತ್ತಮುತ್ತೆಲ್ಲ ಫ್ರೀಯಾಗಿ ನೇಚರ್ದಾಗ ಹಿಂಗೆ ತಿರ್ಗಾಡೋದು ಒಂಥರ ಮಜಾ. ಈ ಜಂಗಲ್ದಂದು ಒಂದೇ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಗಿಡ ಯಾವ ರೀತಿ ಮುರಿದು ಬಿದ್ದೈತಿ. ಊರಾಗಿದ್ದು ಇದ್ದಿದ್ರೆ ನಮ್ಮಲ್ಲಿ ಮಂದಿ ಏನು ಮಾಡ್ತೈತಿ ಅಂದ್ರೆ ತೊಗೊಂಡು ಹೋಗಿಬಿಡ್ತೈತಿ. ಆಯ್ತಾ ಒಲಿ ಹೊತ್ಸಾಕಾದೈತಿ, ಒಲಿ ಅಂತರ ಇರೋದಿಲ್ಲ ಊರಾಗ, ಬಾಂಬ್ ಹೊತ್ಸಾಕಾಗತ್ತೈತಿ ಹೇಳಿ ತೊಗೊಂಡು ಹೋಗ್ತಾರೆ. ಇಲ್ಲ ಹಂಗೆ ನೋಡ್ರಿ ಇಲ್ಲಿ ಯಾರೂ ಮನಿನೇ ಇಲ್ಲ, ಏನಿಲ್ಲ, ಖಾಲಿ ಪಟ್ಟಾರ ಭೂಮಿ ಐತಿ. ಸೈಡೆಲ್ಲ ಜಂಗಲ್ದಾಗ ಐತಿ. ಜಂಗಲ್ದಾಗ ನಾವು ಒಬ್ಬಕ್ಕನ ಅದೀನಿ. ಸೈಡೆಲ್ಲ ಪವನ್ ಚಿಕ್ಕಿದಾವು. ಅಚ್ಚಿಗೆ ಹೋಗಿ ಪವನ್ ಚಿಕ್ಕಿದು ಒಂದು ವ್ಯೂ ತೋರಿಸ್ತೀನಿ. ನಮ್ಮ ಗಾರ್ಡನ್ ಏನು ಸಣ್ಣ ವ್ಯೂ ಕಾಣ್ತಾ ಇದ್ವಿಲ್ಲ ಅಟ್ರಾಕ್ಟ್ ಮಾಡಕ್ಕೆ, ಅವ ಇಲ್ಲಿ ಪವನ್ ಚಿಕ್ಕಿಗಳ್ದವು. ಭಾಳ ದೊಡ್ಡ ಇರ್ತವೆ ಪವನ್ ಚಿಕ್ಕಿ. ಅದು ಸಮೀಪನ ಯಾವಾಗ ಬಂದಿರಲಿಲ್ಲ, ದೂರಿಂದ ಪವನ್ ಚಿಕ್ಕಿ. ಆಯ್ತು, ವಿಂಡ್ ಮಿಲ್ಸ್ ಇಷ್ಟ ಓದಿದ್ದ ಕೇಳಿದ್ದ. ಸೌಂಡ್ ಮಾತ್ರ ಇಷ್ಟು ಕಿರಿಕಿರಿ ಆಗೋದತ್ತಲ್ಲ ನನಗೆ. ಇಲ್ಲಿಂದ ಮೊದಲು ಹೋಗಕ್ಕೆ ಇದನ್ನು ತೋರಿಸ್ತೀನಿ ನಿಮಗೂ. ಅದ್ರ ಸಮೀಪ ಹೋಗಿ ಈ ಪವನ್ ಚಿಕ್ಕಿ ಕೆಳಗೆ ಬನ್ನಿ. ಹಿಂಗೆ ಅನಿಸ್ತೈತ್ಲ ಮ್ಯಾಲೆ ನೋಡ್ರೆ ತಲೆ ಮೇಲೆ ಬಿದ್ದೇ ಬಿಡ್ತೈತಿ, ಹಂಗೆ ಫೀಲ್ ಆಗ್ತೈತಿ. ನಾ ಒಂದು ಸ್ವಲ್ಪ ದೂರ ಹೋಗಿ ಮಾತು ಹೇಳ್ತೀನಿ, ಯಾಕಂದ್ರೆ ಅಂಜಿಗೆ ಬರಾಕೈತಿ ನನಗೂ ಇದ್ರ ಸಮೀಪ ಬರೋತೆ. ಸೌಂಡ್ ಕೇರ್ ಇದ್ರಾಗ ಮತ್ತು ಸೈಜ್ ಭೀ ನೋಡ್ರಿ ಎಷ್ಟು ದೊಡ್ಡದೈತಿ. ಘಾಟ್ ಸೆಕ್ಷನ್ ಮುಗಿಸಿ ಮ್ಯಾಲೆ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಬಹಳಷ್ಟು ವಿಂಡ್ ಮಿಲ್ಸ್ ನಮಗೆ ಕಾಣ್ತಾವು. ಈ ಕಡೆಗೆ ಜಂಗಲ್. ನಾ ಈಗ ಅಲ್ಲಿಂದ ಹೊರಗೆ ಬನ್ನಿ. ಇಲ್ಲೇ ಸಮೀಪದಾಗ ಒಂದು ಸಣ್ಣ ಗುಡಿ ಐತಿ, ಅಲ್ಲಿ ಹೋಗಿ ಬರೋಣ ನೋಡ್ರಿ. ಗುಡಿ ಅಂತ ಹೇಳಿದ್ನಲ್ಲ, ಇದೇ ಸಣ್ಣ ಗುಡಿ. ಮೇ ಬಿ ಇಲ್ಲಿ ವಿಂಡ್ ಮಿಲ್ಸ್ ಪ್ಲಾಂಟೇಶನ್ ಮಾಡಾಗ ದೇವ್ರ ಪೂಜೆ ಮಾಡಿರ್ಬೋದು, ಅದೇ ಎಷ್ಟು ಗುಡಿ ಆಗಿಬಿಟ್ಟೈತಿ. ಹಿಲ್ ಸ್ಟೇಷನ್ದಾಗ ಸುತ್ತಾಡಿ ನಂಗಂತೂ ಮತ್ತೊಂದು ರೌಂಡ್ ಹಸೋದು. ಹರಿಯೋತಿನ ಸ್ವಲ್ಪ ನಾಷ್ಟ ಉಳ್ದೈತಿ. ಮತ್ತು ನಾ ಥರ್ಮಸ್ದಾಗ ಹಾಕೊಂಡು ಚಹಾ ತೊಗೊಂಡಿನಿ ನೋಡ್ರಿ. ಚಹಾ ಮತ್ತು ಬಿಸ್ಕಿಟ್ ಐತಿ, ಬಿಸ್ಕಿಟ್ ತಿನ್ನೋನು. ಯಾಕಂದ್ರೆ ಇಲ್ಲಿ 2 ತಾಸು ಜರ್ನಿ ಮಾಡ್ಬೇಕು, ಆಮೇಲೆ ಒಂದು ಸಣ್ಣ ಸಿಟಿ ಸಿಗ್ತೈತಿ. ಆಮೇಲೆ ನಮಗೆ ಒಂದು ಬಿಸ್ಕಿಟ್ ಪುಡಿ ಬೇಕಂದ್ರೂ ಇಲ್ಲಿ ಹಿಲ್ ಸ್ಟೇಷನ್ದಾಗ ಸಿಗೋದಿಲ್ಲ, ಅಷ್ಟು ದೂರ ಬಂದೀವಿ. ಹಾಗಾಗಿ ಅದನ್ನು ತೊಗೊಂಬಂದಿದ್ದಕ್ಕೂ ಚಲೋ ಆಯ್ತತಿ ಈಗ ಅನ್ಸಾಕತ್ತೈತಿ. ಹೀಗೆಲ್ಲ ನಾವು ಹೋಗೋನು ಫ್ರೆಂಡ್ಸ್ ಅತ್ತ 2 ವರ್ಷ ಅತ್ತ ಟೂರ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಒಂದು ಹಿಲ್ ಸ್ಟೇಷನ್ಗೆ ಹೋಗೋನು, ಮತ್ತು ಮನೆಯಿಂದ ಕಟ್ಕೊಂಡು ಹೋಗೋನು, ಮ್ಯಾಗಿ ಮಾಡೋನು, ತಿನ್ನೋನು, ಏನೇನೋ ಅಂದ್ಕೊಂಡಿದ್ವಿ. ಅದೇನು ಸಕ್ಸಸ್ಫುಲ್ ಆಗಲಿಲ್ಲ. ನಿಮ್ಗೆ ಹಂಗದಾಗೂ ಇಂಥವ್ರು ಇರ್ತಾರನ್ ಫ್ರೆಂಡ್ಸ್, ಪ್ಲ್ಯಾನ್ ಅಷ್ಟು ಮಾಡೋದು, ಬರೋ ಟೈಮಿಗೆ ನಾ ಬರೋದಿಲ್ಲ, ನೀ ಬರೋದಿಲ್ಲ. ನಿಮ್ಮಲ್ಲಿ ಇಂಥವ್ರು ಯಾರ ಇದ್ರೆ ಕಮೆಂಟ್ದಾಗ ನನಗೆ ಹೇಳ್ರಿ. ಬರ್ರಿ ನಾಷ್ಟ ಮಾಡೋನು, ಚಹಾ ಬಿಸ್ಕಿಟ್ ತಿನ್ನೋನು, ಮತ್ತು ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋನು.
ಲೊಕೇಶನ್ದಾಗ ನಾ ಅಂತ ಸಿಕ್ಕಾಪಟ್ಟೆ ಮಜಾ ಮಾಡಿನಿ. ಎಲ್ಲನೂ ವಿಡಿಯೋ ಶೂಟ್ ಮಾಡಿಲ್ಲ, ಯಾಕಂದ್ರೆ ಮೊಬೈಲ್ದಾಗ ಚಾರ್ಜ್ ಭೀ ಕಮ್ಮಿ ಇತ್ತು. ಸೊ ಹಾಗಾಗಿ ನಾ ಅಷ್ಟೇ ಮಜಾ ಮಾಡಿನಿ. ಈಗ ಸಂಜೆ 5 ಗಂಟೆ ಆಯಿತು. ಇನ್ನೂ ನಾ ಇನ್ನು ಲೊಕೇಶನ್ದಾಗ ಅದೀನಿ. ಇನ್ನು ಮನೆಗೆ ಹೋಗ್ಬೇಕಾದ್ರೆ ಮತ್ತು 4 ಅವರ್ ಜರ್ನಿ ಐತಿ. ಸೊ ಈ ಲೊಕೇಶನ್ದಿಂದ ಹೋಗಾಕ್ರೆ ಮನಸ್ಸಿಲ್ಲ, ಬಟ್ ಬಿಟ್ಟು ಹೋಗಲೇಬೇಕು. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ದಾಗ ತಪ್ಪದೇ ತಿಳಿಸಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಹೊಸ ಲೊಕೇಶನ್ದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.